ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ, ಮನೆಯಲ್ಲೇ ನಾನೊಂದು ಹೇರ್ ಆಯಿಲ್ನ ರೆಡಿ ಮಾಡಿದ್ದೀನಿ ಮತ್ತು ಒಂದು ಹೇರ್ ಸ್ಪ್ರೇನ ರೆಡಿ ಮಾಡಿದ್ದೀನಿ. ಇದನ್ನು ನಾನು 4 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಕೂದಲು ಉದುರಿತ್ತು ಮತ್ತು ಹೊಸ ಕೂದಲು ಬರ್ತಾ ಇರಲಿಲ್ಲ. ತಲೆಯಲ್ಲಿ ಡ್ಯಾಂಡ್ರಫ್ ಕೂಡ ತುಂಬಾ ಜಾಸ್ತಿ ಇತ್ತು. ಈ ಆಯಿಲ್ ಸ್ಪ್ರೇ ಯೂಸ್ ಮಾಡ್ತಾಗಿಂದ ನನಗೆ ಹೊಸ ಕೂದಲು ಬರ್ತಾ ಇದೆ. ನೋಡ್ಬೋದು ನೀವು, ನೋಡಿ ಚಿಕ್ಕ ಚಿಕ್ಕದಾಗಿ ಬೇಬಿ ಹೇರ್ಸ್ ಅಂತಾರಲ್ಲ, ಎಷ್ಟೊಂದು ಚೆನ್ನಾಗಿ ಈಗ ಕೂದಲು ಬರ್ತಾ ಇದೆ. ಇದು ನನಗೆ ಯೂಸ್ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕೂದಲು ಬರ್ತಾ ಇದೆ ನನಗೆ. ಬನ್ನಿ ಇದನ್ನು ಯಾವ ಥರ ಮಾಡಿದ್ದೀನಿ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಆಮೇಲೆ ಇದು ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ. ಅದನ್ನು ಕೂಡ ಆಮೇಲೆ ನೋಡೋಣ. ಬನ್ನಿ ಈಗ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಪಾತ್ರೆ ತಗೊಂಡು ಪಾತ್ರೆಯಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಈಗ ನಾನು ಕಲೋಂಜಿ ಹಾಕ್ತಾ ಇದ್ದೀನಿ. ಇದು ಕಲೋಂಜಿ ಅಂದರೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಈರುಳ್ಳಿ ಬೀಜ ಅಂತಾರೆ ಮತ್ತು ಕರಿ ಜೀರಿಗೆ ಅಂತಾರೆ ಇದಕ್ಕೆ, ಇಲ್ಲಾಂದರೆ ಬ್ಲ್ಯಾಕ್ ಸೀಡ್ಸು ಅಂತಾರೆ. ಅದನ್ನು 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಮತ್ತು ಮೆಂತೆಕಾಳು 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಮತ್ತು ಈಗ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಸ್ವಲ್ಪ ಫ್ರೆಶ್ ಆಗಿರೋದು ತೊಗೊಳ್ಳಿ. ಕರಿಬೇವು ಸೊಪ್ಪು ಕೂದಲಿಗೆ ತುಂಬಾ ಒಳ್ಳೆಯದು. ನೋಡಿ, ಈಗ ನಾನು ದಾಸವಾಳದ ಹೂವನ್ನ ಹಾಕ್ತಾಯಿದ್ದೀನಿ. ದಾಸವಾಳದ ಹೂವು ತುಂಬ ಸಮೇತ ಹಾಕಿ, ದಾಸವಾಳದ ಹೂವು ಎಲ್ಲಿ ಸಿಕ್ಕಿಲ್ಲ ಅಂದರೆ ದಾಸವಾಳದ ಎಲೆ ಸಿಕ್ಕರೂ ಕೂಡ ಹಾಕ್ಕೊಳ್ಳಿ. ನೋಡಿ, ಈರುಳ್ಳಿನ ಈ ಥರ ತುಂಬ ಕಟ್ ಮಾಡಿ ತೆಗೆದು ಸಿಪ್ಪೆ ಸಮೇತ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇವು ಎಲ್ಲಕ್ಕರ ಬೆನಿಫಿಟ್ಸ್ ಏನು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಇದನ್ನು ಬೇಯಿಸೋಕ್ಕಿಟ್ಟ ಮೇಲೆ ಹೇಳ್ತಾ ಹೋಗ್ತೀನಿ. ಈಗ ನಾನು ಅಲೋವೆರಾನ ಹಾಕ್ತಾ ಇದ್ದೀನಿ. ಅಲೋವೆರಾ ಮೇಲಿರೋ ಸಿಪ್ಪೆನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಒಳಗಡೆ ಭಾಗ ಮಾತ್ರ ಹಾಕೋಬೇಕು. ಈ ಅಲೋವೆರಾ ಹಾಕೋದ್ರಿಂದ ನಾವು ಕಂಡೀಷ್ನರ್ ಹಾಕ್ಕೊಂಡಂಗಿರುತ್ತೆ. ಅಷ್ಟು ಸಾಫ್ಟ್ ಆಗುತ್ತೆ ಕೂದಲು, ಶೈನಿಂಗ್ ಆಗುತ್ತೆ, ತುಂಬಾ ಹೊಳಪಾಗಿರುತ್ತೆ ಕೂದಲು ನಾವು ಅಲೋವೆರಾ ಬಳಸೋದ್ರಿಂದ. ನೋಡಿ, ಈ ಥರ ಒಳಗಡೆ ಪಾಟ್ ಮಾತ್ರ ಈ ಥರ ಕಟ್ ಮಾಡಿ ಹಾಕೋಬೇಕು. ನೋಡಿ, ಈ ಥರ ಎಲ್ಲನೂ ಹಾಕಿದ್ದಾಯಿತು. ಇದನ್ನು ಕುದಿಯೋದಕ್ಕೆ ಇಡೋಣ. ಈಗ ಇದೊಂದು 10 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿದೆಲ್ಲ ಕಪ್ಪಗಾಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಯೋದಕ್ಕೆ ಇಡೋಣ. ನಾನು ಮೊದಲಿಗೆ ಎಣ್ಣೆಯಲ್ಲಿ ಕಲೋಂಜಿ ಹಾಕಿದ್ನಲ್ವ, ಕಲೋಂಜಿ ಬಿಳಿ ಕೂದಲಾಗೋದನ್ನು ತಡೆಯುತ್ತೆ ಮತ್ತು ಕೂದಲು ಬೇರುಗಳನ್ನು ಗಟ್ಟಿ ಮಾಡುತ್ತೆ. ಹಾಗಾಗಿ ಕಲೋಂಜಿ ಬಳಸೋದು ಕೂದಲಿಗೆ ತುಂಬಾ ಒಳ್ಳೆಯದು. ಅದಾದಮೇಲೆ ನಾನು ಮೆಂತೆಕಾಳು ಹಾಕಿದೆ. ಮೆಂತೆಕಾಳು ಆರೋಗ್ಯಕ್ಕೆ ಅತ್ಯುತ್ತಮ ಉಪಯೋಗಕಾರಿ. ಅದು ಕೂದಲನ್ನು ಬೆಳೆಯುವಂತೆ ಮಾಡುತ್ತೆ ಮತ್ತು ಕೂದಲು ಹೊಳಪು ಬರುವಂತೆ ಮಾಡುತ್ತೆ ಮತ್ತು ಹೊಸ ಕೂದಲು ಹುಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಮೆಂತೆಕಾಳು ಕೂದಲಿಗೆ ತುಂಬಾ ಒಳ್ಳೆಯದು. ಅದಾದಮೇಲೆ ನಾನು ಕರಿಬೇವು ಹಾಕಿದೆ. ಕರಿಬೇವು ಎಲೆ ಕೂದಲು ಉದುರುವುದನ್ನು ತಡೆಯುತ್ತೆ ಮತ್ತು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತೆ. ಈ ಕರಿಬೇವು ಎಲೆಯಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತು ಇ ಪ್ರೋಟೀನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರೋದ್ರಿಂದ ನಮ್ಮ ಕೂದಲಿಗೆ ಕರಿಬೇವು ತುಂಬಾ ಒಳ್ಳೆಯದು. ಅದಾದಮೇಲೆ ನಾನು ದಾಸವಾಳ ಹೂವು ಹಾಕಿದೆ. ದಾಸವಾಳ ಹೂವು ಪ್ರಕೃತಿ ನೀಡಿರುವ ಅತ್ಯಂತ ಅಪರೂಪದ ಗಿಡಮೂಲಿಕೆ. ಇದು ದಾಸವಾಳದ ಹೂವು ರಕ್ತ ಸಂಚಾರವನ್ನು ಸುಧಾರಿಸಿ ಹೊಸ ಕೂದಲು ಹುಟ್ಟುವಂತೆ ಮಾಡುತ್ತೆ. ಹಾಗಾಗಿ ತಲೆ ಕೂದಲಿಗೆ ದಾಸವಾಳ ತುಂಬಾ ಒಳ್ಳೆಯದು. ಅದಾದಮೇಲೆ ನಾನು ಈರುಳ್ಳಿ ಹಾಕಿದೆ. ಈರುಳ್ಳಿ ಕೂದಲಿಗೆ ಬಳಸೋದ್ರಿಂದ ನೆತ್ತಿಗೆ ಪೋಷಣೆ ಸಿಗುತ್ತೆ. ಇದರಲ್ಲಿರುವ ಸಲ್ಫರ್ ಅಂಶವು ಹೊಸ ಕೂದಲು ಬೆಳೆಯುವಂತೆ ಮಾಡುತ್ತೆ ಮತ್ತು ಕೂದಲಿಗೆ ಹೊಳಪನ್ನು ಕೂಡ ನೀಡುತ್ತೆ. ಹಾಗಾಗಿ ಕೂದಲಿಗೆ ಈರುಳ್ಳಿ ತುಂಬಾ ಒಳ್ಳೆಯದು. ಅದಾದಮೇಲೆ ನಾನು ಅಲೋವೆರಾ ಹಾಕಿದೆ. ಅಲೋವೆರಾ ಕೂದಲಿಗೂ ಒಳ್ಳೆಯದು, ಚರ್ಮಕ್ಕೂ ಕೂಡ ಒಳ್ಳೆಯದು. ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋಧ ಮತ್ತು ತೇವಾಂಶವನ್ನು ಉಳಿಸಿಕೊಳ್ಳೋ ಗುಣ ಇದರಲ್ಲಿದೆ. ಅಲೋವೆರಾ ಕೂದಲಿಗೆ ಹಚ್ಚೋದ್ರಿಂದ ಕೂದಲಲ್ಲಿ ತಲೆಯಲ್ಲಿ ಹೊಟ್ಟು ಕೂಡ ಆಗೋದಿಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಅಲೋವೆರಾ ತುಂಬಾ ಒಳ್ಳೆಯದು. ಕೂದಲು ಸಾಫ್ಟ್ ಕೂಡ ಆಗುತ್ತೆ. ಹಾಗಾಗಿ ಅಲೋವೆರಾ ನಾವು ಕೂದಲಿಗೆ ಬಳಸೋದು ತುಂಬಾ ಉತ್ತಮ ಅಂತ ಹೇಳಬಲ್ಲೆ. ನೋಡಿರಿ, ಈ ಥರ ಎಲ್ಲ ಇದರ ಗುಣಗಳೆಲ್ಲ ಹೇಳಿದೆ. ಇದು ತಲೆಗೆ ಹಚ್ಚೋದ್ರಿಂದ ನಮಗೆ ಕೂದಲು ಉದುರಲ್ಲ ಮತ್ತು ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನ್ಯಾಚುರಲಾಗಿ ಸ್ವಲ್ಪ ಕೂದಲು ಕಪ್ಪಗಾಗ್ತಾ ಬರುತ್ತೆ. ನೋಡಿ, ಈ ಥರ ನಾನು ಒಂದು ಬಾಟ್ಲಲ್ಲಿ ಹಾಕ್ತೀನಿ. ನೋಡಿ, ಇಷ್ಟು ನೀಟಾಗೆಲ್ಲ ಎಣ್ಣೆನ ಇದರಿಂದ ತಗೋಬೇಕು. ನೋಡಿ, ಈ ಥರ ಮಾಡಿ ಈ ಸ್ಪ್ರೇ ಬಾಟ್ಲಲ್ಲಿ ಹಾಕ್ತಾಯಿದ್ದೀನಿ ನಾನು. ಸ್ಪ್ರೇ ಬಾಟ್ಲ್ ಇದ್ದರೆ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಳ್ಳಿ. ಸ್ಪ್ರೇ ಬಾಟ್ಲ್ ಇಲ್ಲ ಅಂದರೆ ಬಟ್ಲಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಕಾಟನ್ ತೊಗೊಂಡು ಚೆನ್ನಾಗಿ ನೆತ್ತಿಗೆ ಹಚ್ಚೋದ್ರಿಂದ ಆ ಥರ ಕೂಡ ನಾವು ಈ ಎಣ್ಣೆನ ಬಳಸಬಹುದು. ಸ್ಪ್ರೇ ಬಾಟ್ಲೇ ಬೇಕು ಅಂತೇನಿಲ್ಲ. ಮತ್ತು ಇದು ಸಿರಮ್ ಮಾಡಿದ್ದೀನಲ್ಲ, ಸಿರಮ್ಗೆ ಸ್ವಲ್ಪ ಸ್ಪ್ರೇ ಬಾಟ್ಲ್ ಇದ್ದರೆ ಒಳ್ಳೆಯದು. ಯಾಕಂದರೆ ಕೈಲಿ ಅಷ್ಟು ಚೆನ್ನಾಗಿ ಹಚ್ಕೊಳ್ಳೋಕೆ ಬರಲ್ಲ, ಎಣ್ಣೆ ಹಚ್ಕೋಬೋದು.
ಇದನ್ನು ಹಚ್ಕೊಳ್ಳೋದು ಸ್ವಲ್ಪ ಕಷ್ಟ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, ಕಲೋಂಜಿ, ಮೆಂತ್ಯಕಾಳು, ಕರಿಬೇವು ತೊಗೊಂಡಿದ್ದೀನಿ. ಇದು ಸೀರಮ್ ರೆಡಿ ಮಾಡ್ಕೊಳ್ಳೋದಕ್ಕೆ. ನೋಡಿ, ಮೊದಲಿಗೆ ನಾನು ಮೆಂತ್ಯಕಾಳನ್ನ ಹಾಕ್ತಾಯಿದ್ದೀನಿ. ಈಗ ನಾನು ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿ ಸ್ವಲ್ಪ ದೋಸೆ ಅಕ್ಕಿ ತೊಗೊಳ್ಳಿ, ಚೆನ್ನಾಗಿರುತ್ತೆ, ಯಾಕಂದರೆ ಅದಕ್ಕೆ ಪಾಲಿಶ್ ಇರಲ್ಲ. ಹಾಗಾಗಿ ಕಲೋಂಜಿ ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಬೀಜ ಅದು. ಈಗ ನಾನು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು ಗ್ಲಾಸಷ್ಟು ನೀರು ಹಾಕಿ ಇದು 24 ಗಂಟೆ ಮುಚ್ಚಿಟ್ಬಿಡಬೇಕು. ಎಲ್ಲ ಮೆಂತ್ಯ ಅದು ನೆನೆದು ಅದರದ್ದು ಇರೋ ಸತ್ವನೆಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ 24 ಗಂಟೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕಾಗತ್ತೆ. ಇದು ಅಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈಗ 24 ಗಂಟೆಗಳ ನಂತರ ನಾನು ತೆಗಿತಾ ಇದ್ದೀನಿ. ನೋಡಿ, ಎಲೆ ಕೂಡ ಚೇಂಜ್ ಆಗಿದೆ. ಕರಿಬೇವು ಎಲೆ, ಮೆಂತ್ಯ ಎಲ್ಲ ನೆನೆದಿದೆ, ಕಲೋಂಜಿ ಎಲ್ಲ ನೆನೆದಿದೆ. ಇದರ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಇದು ಸ್ಪ್ರೇ ಬಾಟ್ಲಲ್ಲಿ ಸೋದಿಸಿಟ್ಕೊಂಡ್ರೆ ಒಂದು ವಾರದವರೆಗೂ ಇಟ್ಕೋಬೋದು. ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಒಂದು 15 ದಿವಸಕ್ಕೆಲ್ಲ ಇಟ್ಕೋಬೋದು. ನೋಡಿ, ಇದು ಕೂಡ ರೆಡಿ ಆಯಿತು. ಇದನ್ನೆಲ್ಲ ಏನು ಬಿಸಾಕಬೇಕಾಗಿಲ್ಲ. ಇದು ಹೇರ್ ಪ್ಯಾಕ್ ಥರ ಯೂಸ್ ಮಾಡ್ಕೋಬೋದು. ಇದು ಮಿಕ್ಸಿಗೆ ಹಾಕಿ ತಲೆ ಸ್ನಾನ ಮಾಡೋಕ್ಕೆ ಮೊದಲು 1 ಅವರ್ ಹಚ್ಕೊಂಡ್ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡ್ಕೋಬೋದು. ನೋಡಿ, ಇದಕ್ಕೆ ಸ್ಪ್ರೇ ಬಾಟ್ಲ್ ಇದ್ದರೆ ಒಳ್ಳೆಯದು, ಯಾಕಂದರೆ ಇದು ಪೂರ್ತಿ ಲಿಕ್ವಿಡ್ ನೀರು ಥರ ಇರುತ್ತಲ್ಲ, ನೀರು ಥರ. ಹಾಗಾಗಿ ನಾವು ಇದು ಸ್ಪ್ರೇ ಬಾಟ್ಲಲ್ಲಿ ಹಚ್ಕೊಳ್ಳೋಕ್ಕೆ ಚೆನ್ನಾಗಿ ಬರುತ್ತೆ. ಸ್ಪ್ರೇ ಬಾಟ್ಲ್ ಇಲ್ಲ ಅಂದರೆ ಅದೇ ಕಾಟನಲ್ಲೇ ನಾವು ತಲೆ ತುಂಬ ಹಚ್ಕೋಬೋದು. ಇದು ಡೈಲಿ ರಾತ್ರಿ ಮಲಗಬೇಕಾದ್ರೆ ಹಚ್ಕೊಂಡ್ರೆ ಒಳ್ಳೆಯದು. ಈಗ ಆಚೆದು ಹೋಗ್ಬೇಕಂದ್ರೆ ಅದು ಆ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೆಲ್ಲ ಬರೋದಿಲ್ಲ. ಹಾಗಾಗಿ ರಾತ್ರಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿದ್ರಲ್ಲ, ಇದು ಹೇರ್ ಆಯಿಲು ಮತ್ತು ಹೇರ್ ಸ್ಪ್ರೇ ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಮೊದಲಿಗೆ ನಾನು ನಿಮಗೆ ಹೇರ್ ಸ್ಪ್ರೇನ ಯಾವ ಥರ ಹಾಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ನಾವು ಬಿಡಿ ಬಿಡಿ ಕೂದಲನ್ನು ಈ ಥರ ಮಾಡಿಕೊಂಡು ಈ ಥರ ಪೂರ್ತಿ ತಲೆಯೆಲ್ಲ ಸ್ಪ್ರೇ ಮಾಡ್ಕೋಬೇಕು. ನೋಡಿ, ಪೂರ್ತಿ ತಲೆಯೆಲ್ಲ ಸ್ಪ್ರೇ ಮಾಡಿದ್ದಾದಮೇಲೆ ನಿಧಾನಕ್ಕೆ ಸ್ವಲ್ಪ ಈ ಥರ ಮಸಾಜ್ ಮಾಡ್ಕೋಬೇಕು. ಯಾಕಂದರೆ ಮಸಾಜ್ ತುಂಬ ಜೋರಾಗಿ ಮಾಡಿದ್ರೆ ರೂಟ್ಸ್ಗೆಲ್ಲ ನಾವು ಹಾಳು ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಾವು ನಿಧಾನಕ್ಕೆ ಈ ಥರ ಮಾಡ್ಕೋಬೇಕು. ಈ ಸ್ಪ್ರೇನ ನಾವು ಡೈಲಿ ಯೂಸ್ ಮಾಡ್ಕೋಬಹುದು. ನಿಮಗೆ ಇರಿಟೇಟ್ ಆಗುತ್ತೆ, ಆಚೆ ಹೋಗ್ತೀನಿ ಅಂದರೆ ನೀವು ರಾತ್ರಿ ಕೂಡ ಯೂಸ್ ಮಾಡ್ಕೋಬಹುದು. ಹೇರ್ ಸ್ಪ್ರೇ ಯಾವ ಥರ ಯೂಸ್ ಮಾಡೋದಂತ ನೋಡಿದ್ರಲ್ಲ. ಈಗ ಹೇರ್ ಆಯಿಲ್ ಕೂಡ ಅದೇ ಥರನೇ ಯೂಸ್ ಮಾಡ್ಕೋಬಹುದು. ಸ್ಪ್ರೇ ಬಾಟಲ್ ಏನಾದರೂ ಇದ್ದರೆ ಸ್ಪ್ರೇ ಬಾಟಲ್ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಒಂದು ಬಟ್ಲಲ್ಲಿ ಎಣ್ಣೆ ತೊಗೊಂಡು ಆ ಥರ ನೋಡಿ, ನೀವು ಈ ಥರ ನೀವು ಆಯಿಲ್ನ ಈ ಥರ ಸ್ಪ್ರೇ ಮಾಡಿಕೊಂಡು ನಿಧಾನಕ್ಕೆ ಈ ಥರ ಮಸಾಜ್ ಮಾಡ್ಕೋಬೇಕು. ಪೂರ್ತಿ ತಲೆಯೆಲ್ಲ ನೀವು ಎಣ್ಣೆನ ಈ ಥರ ಹಚ್ಕೋಬೇಕು. ವಾರಕ್ಕೊಂದ್ಸಲ ಹಚ್ಕೊಂಡು ನೀವೇನು ಇದು ಮಾಡ್ಕೋಬೋದು, ತಲೆ ಸ್ನಾನ ಮಾಡ್ಕೋಬೋದು. 4 ರಿಂದ 5 ಗಂಟೆ ಇಟ್ಟರೂ ಆಗುತ್ತೆ. ಈ ಥರ ಚೆನ್ನಾಗಿ ಮಾಡಿರೋ ಎಣ್ಣೆ 4-5 ಗಂಟೆಯಲ್ಲೇ ಏನಕ್ಕೆ ತೊಳೆಯೋದು ಅನಿಸಿದ್ರೆ ನೀವು ಬೇಕಂದರೆ ಇವತ್ತು ರಾತ್ರಿನೇ ಹಚ್ಕೊಂಡು ನಾಳೆ ನೀವು ತಲೆ ಸ್ನಾನ ಮಾಡ್ಕೋಬೋದು. ಹೇರ್ ಸ್ಪ್ರೇ ಇಲ್ಲ ಅಂದರೆ ಈ ಥರ ಒಂಚೂರು ಕಾಟನ್ ಏನಾದರೂ ತೊಗೊಂಡು ನೀವು ಈ ಥರ ಬಟ್ಲಲ್ಲಿ ಎಣ್ಣೆನ ತೊಗೊಂಡು ನೀಟಾಗೆ ನೀವು ಈ ಥರ ಅಪ್ಲೈ ಮಾಡ್ಕೋಬೋದು. ನೋಡಿ, ಫಸ್ಟು ಈ ಥರ ನಾವು ಡಿವೈಡ್ ಮಾಡ್ಕೋಬೇಕು. ಕೂದಲನ್ನ ಡಿವೈಡ್ ಮಾಡಿಕೊಂಡು ನೋಡಿ, ಈ ಥರ ಕಾಟನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಅದ್ದುಬಿಟ್ಟು ನೋಡಿ ಈ ಥರ ಅಪ್ಲೈ ಮಾಡ್ಕೋಬೇಕು. ಇದು ಸ್ಪ್ರೇ ಬಾಟಲ್ಗಿಂತ ಇನ್ನೂ ಚೆನ್ನಾಗಿ ತಲೆಗೆ ಎಣ್ಣೆನ ಹಚ್ಕೋಬೋದು. ನೋಡಿ, ಮತ್ತೆ ಈ ಥರ ಮಾಡಿಕೊಂಡು ತಲೆ ತುಂಬ ಎಣ್ಣೆ ಹಚ್ಕೋಬೇಕು. ಹಚ್ಕೊಂಡು ಚೆನ್ನಾಗಿ ನಾನು ಆಗಲೇ ಹೇಳಿದ್ನಲ್ಲ ಆ ಥರ ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ನಿಧಾನಕ್ಕೆ ಈ ಥರ ಮಸಾಜ್ ಮಾಡಬೇಕು. ಮುಂದೆಯಿಂದ ಈ ಥರ ಹಿಂದೆವರೆಗೂ ಈ ಥರ ಮಸಾಜ್ ಮಾಡಬೇಕು. ತೀರಾ ರಫಾಗಿ ಮಾಡಬಾರ್ದು, ಯಾಕಂದರೆ ಅದು ರೂಟ್ಸ್ ಎಲ್ಲ ಹಾಳಾಗ್ಬಿಡುತ್ತೆ. ರೂಟ್ಸ್ ಹಾಳಾದರೆ ಮತ್ತೆ ಕೂದಲು ಬರಲ್ಲ ಚೆನ್ನಾಗಿ. ಹಾಗಾಗಿ ಈ ಥರ ನೀವು ನಿಧಾನಕ್ಕೆ ಮಸಾಜ್ ಮಾಡ್ಕೋಬೇಕು. ಒಂದು 5 ನಿಮಿಷ ಮಾಡಿಕೊಂಡ್ರೂ ಸಾಕು. ಈ ಆಯಿಲ್ನ ವಾರದಲ್ಲಿ 2 ಸಲ ಹಚ್ಕೊಳ್ಳೋಕೆ ಟ್ರೈ ಮಾಡಿ. ಒಬ್ಬೊಬ್ಬರು 2 ಸಲ ಎಲ್ಲ ಹಚ್ಚೋಕ್ಕಾಗಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋರಾದರೆ ವಾರಕ್ಕೊಂದು ಸಲನಾದರೂ ಚೆನ್ನಾಗಿ ಹಚ್ಕೊಂಡು ರಾತ್ರಿ ಹಚ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡೋದ್ರಿಂದ ನೀವು ಕೂಡ ಈ ಥರ ಆಯಿಲ್ ಮತ್ತು ಸ್ಪ್ರೇನ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.